ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳಲ್ಲಿ ಒಂದಾದಂಥ ರಂಭಾಪುರಿ ಪೀಠದ ಜಗದ್ಗುರು ವಿಜಯೇಂದ್ರ ಅವರ ವಿರುದ್ಧದ ಷಡ್ಯಂತ್ರ ನಡೀತಾ ಇದೆ. ಪಕ್ಷದಲ್ಲಿ ಒಳಸಂಚೂರು ಪಿತೂರಿ ನಡೀತಾ ಇದೆ. ಈ ಹಿಂದೆ ಚುನಾವಣೆಯಲ್ಲಿ ಪಕ್ಷಕ್ಕಾದ ದುಷ್ಪರಿಣಾಮ ಮತ್ತೆ ಆಗಬಹುದು. ಈ ರೀತಿ ತಿಕ್ಕಾಡ್ತಾ ಹೋದರೆ ಅದರ ಲಾಭವನ್ನು ಬೇರೆಯವರು ಪಡಿತಾರೆ ಅಂತ ರಂಭಾಪುರಿ ಜಗದ್ಗುರು ಮಾತನಾಡಿದ್ದಾರೆ. ಅಧಿಕಾರದ ಅವಧಿಯಲ್ಲಿ 4 ಸಲ ಅವರು ಮುಖ್ಯಮಂತ್ರಿ ಆದರೂ ಕೂಡ ಪರಿಪೂರ್ಣ ಅವಧಿಗೆ ಅವರಿಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವತ್ತು ಅವರ ಕಾಲದಲ್ಲಿ ಕಾಲು ಎಳೆಯುವಂಥ ಜನರು ಇದ್ದೇ ಇದ್ದರು. ಆದರೆ ಅದಕ್ಕೆ ಸೊಪ್ಪು ಹಾಕದಂತೆ ತಮ್ಮದೇ ಆದಂಥ ದೃಢ ನಿರ್ಧಾರದಿಂದ ಯಡಿಯೂರಪ್ಪನವರು ಕಾರ್ಯ ಮಾಡಿದ್ದು ಯಶಸ್ವಿಯನ್ನು ತಂತು. ಆದರೆ ಇವತ್ತು BY ವಿಜಯೇಂದ್ರ ಅವರು ರಾಜ್ಯ BJP ಅಧ್ಯಕ್ಷರಾದ ನಂತರ ಮತ್ತು ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಬೇರೆ ಯಾರಿಗಾದರೂ ಈ ಪಟ್ಟವನ್ನು ಕಟ್ಟಿದರೂ ಕೂಡ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ದೊರಕಲಿಕ್ಕೆ. ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳಲ್ಲಿ ಒಂದಾದಂಥ ರಂಭಾಪುರಿ ಪೀಠದ ಜಗದ್ಗುರು ವಿಜಯೇಂದ್ರ ಅವರ ವಿರುದ್ಧದ ಷಡ್ಯಂತ್ರ ನಡೀತಾ ಇದೆ. ಪಕ್ಷದಲ್ಲಿ ಒಳಸಂಚೂರು ಪಿತೂರಿ ನಡೀತಾ ಇದೆ. ಈ ಹಿಂದೆ ಚುನಾವಣೆಯಲ್ಲಿ ಪಕ್ಷಕ್ಕಾದ ದುಷ್ಪರಿಣಾಮ ಮತ್ತೆ ಆಗಬಹುದು. ಈ ರೀತಿ ತಿಕ್ಕಾಡ್ತಾ ಹೋದರೆ ಅದರ ಲಾಭವನ್ನು ಬೇರೆಯವರು ಪಡಿತಾರೆ ಅಂತ ರಂಭಾಪುರಿ ಜಗದ್ಗುರು ಮಾತನಾಡಿದ್ದಾರೆ. ಅಧಿಕಾರದ ಅವಧಿಯಲ್ಲಿ 4 ಸಲ ಅವರು ಮುಖ್ಯಮಂತ್ರಿ ಆದರೂ ಕೂಡ ಪರಿಪೂರ್ಣ ಅವಧಿಗೆ ಅವರಿಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವತ್ತು ಅವರ ಕಾಲದಲ್ಲಿ ಕಾಲು ಎಳೆಯುವಂಥ ಜನರು ಇದ್ದೇ ಇದ್ದರು. ಆದರೆ ಅದಕ್ಕೆ ಸೊಪ್ಪು ಹಾಕದಂತೆ ತಮ್ಮದೇ ಆದಂಥ ದೃಢ ನಿರ್ಧಾರದಿಂದ ಯಡಿಯೂರಪ್ಪನವರು ಕಾರ್ಯ ಮಾಡಿದ್ದು ಯಶಸ್ವಿಯನ್ನು ತಂತು. ಆದರೆ ಇವತ್ತು BY ವಿಜಯೇಂದ್ರ ಅವರು ರಾಜ್ಯ BJP ಅಧ್ಯಕ್ಷರಾದ ನಂತರ ಮತ್ತು ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಬೇರೆ ಯಾರಿಗಾದರೂ ಈ ಪಟ್ಟವನ್ನು ಕಟ್ಟಿದರೂ ಕೂಡ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ದೊರಕಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.